ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆ ಆತ್ಮೀಯರೇ. ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿ ಆಯಿತು, ಪ್ರಚಾರ ಶುರು ಮಾಡಿದರು. ಶುರು ಮಾಡೋ ಜೊತೆಗೆ ಪಂಚಮಸಾಲಿ ಸಮುದಾಯವನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ನಡೆಸಿದರು. ಪಂಚಮಸಾಲಿ ಎಲ್ಲರೆಲ್ಲ ಕರೆಸಿದರು, ಮಾತಾಡಿದರು, ಜೊತೆಗೆ ನಿರಾಣಿಯವ್ರ ಜೊತೆಗೂಡಿದರು. ಯಾಕಂದ್ರೆ ವೀರಣ್ಣ ಚಲಂತಿಮಠ ಅವರು ರಾಜಕೀಯ ಭಿನ್ನಾಭಿಪ್ರಾಯ ಏನೂ ಇರಲಿ, ಈ ಸಮಯದಲ್ಲಿ ಅವರಿಗೆ ಗೆಲ್ಲಿಸಲೇಬೇಕಂತ ಅನಿವಾರ್ಯತೆ, ಒಗ್ಗಟ್ಟನ್ನು ತೋರಿಸಲೇಬೇಕಂತ ಅನಿವಾರ್ಯತೆ BJPಗೆ. ಹೀಗಾಗಿ ಈ ಪಂಚಮಸಾಲಿಯಲ್ಲೇ ತಮ್ಮದೇ ಆದ ಒಂದು ವೋಟ್ ಬ್ಯಾಂಕನ್ನು ಯತ್ನಾಳ್ ಇಟ್ಕೊಂಡಿದ್ದಾರೆ. ಹೀಗಾಗಿ ಅವರನ್ನು ಮುಂದಿಟ್ಟುಕೊಂಡು ತಮ್ಮ ಮತ ಭೇಟಿ ಆಡೋದು ಶುರು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವೀರಣ್ಣ ಚಲಂತಿಮಠ ಅವ್ರಿಗೆ ಹೆಲ್ಪ್ ಆಗ್ತದ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುವಂಥ ವಿಷಯ. ಆದರೆ ಈ ದಿಶೆಯಲ್ಲಿ ಒಂದಿಷ್ಟು ಮತ್ತಷ್ಟು ಕಾನ್ಫಿಡೆನ್ಸ್, ವಿಶ್ವಾಸ ವೀರಣ್ಣವರು ಹೆಚ್ಚಾಗುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು BJP ಎಲ್ಲ ಲೀಡರ್ಗಳು ವಿಶೇಷವಾಗಿ ತಮ್ಮ ಭಿನ್ನಾಭಿಪ್ರಾಯವನ್ನು ಭಿನ್ನ ಮತವನ್ನು ಮರೆತ ಈ ಸಲ ಎರಡೂ ಕಡೆ ನಾವು ಗೆಲ್ಲಬೇಕು ಅನ್ನೋಂಥ ಛಲದಿಂದ ಹೋರಾಟ ಮಾಡೋದರಿಂದಾಗಿ ಸಹಜವಾಗಿ ಈ ಗೆಲುವ ಒಂದು ಒಗ್ಗಟ್ಟಿಗೆ ಸಿಗುವಂಥದ್ದು ಒಂದು ವೇಳೆ ಆದರೆ ಆಗದೆ ಹೋದ್ರೆ ಅನ್ನೋ ಪ್ರಶ್ನೆನೂ ಇಲ್ಲಿದೆ. ಯಾಕಪ್ಪ ಅಂತಂದ್ರೆ ಪಂಚಮಸಾಲಿ ಜನರು ಹಿಂದುತ್ವವಾದಲ್ಲಿ ವಿಶ್ವಾಸ ಇಟ್ಟಂಥವರು ನಮ್ಮ ಯತ್ನಾಳ್ ಮಾತುಗಳನ್ನು ಕೇಳೋದಕ್ಕೆ ಇಷ್ಟಪಡ್ತಾರೆ, ಸಂತೋಷ ಪಡ್ತಾರೆ, ಖುಷಿ ಪಡ್ತಾರೆ. ಮತ್ತು ಜೊತೆಗೆ ಹೌದಪ್ಪ ನಮ್ಮ ದೇಶದ ಸಮಸ್ಯೆ ಧರ್ಮನ ಅನ್ನೋ ಒಂದು